ನಮ್ಮ ಧಾರವಾಡದಾಗ ರಾತ್ರಿ 1 ಗಂಟೆ ಆದರೂ ಐಸ್ ಕ್ರೀಮ್ ಅಂಗಡಿ ಓಪನ್ ಐತಿ ಇನ್ನು. ಓಕೆ, ಆಮೇಲೆ ನಿಮ್ಗೆ ಇಷ್ಟೊತ್ತಿನ ಏನು ಬೇಕು ಎಲ್ಲ ಸಿಗುತ್ತಿಲ್ಲ ನೋಡ್ರಿ. ಇಲ್ಲಿ ಪಾನ್ ಶಾಪ್ ಸತೆ ಓಪನ್ ಐತಿ, ಇನ್ನು ಕಬಾಬ್ ಅಂಗಡಿ ಓಪನ್ ಐತಿ. ಮಂದಿ ಸತ್ತ ಇನ್ನೂ ನೋಡ್ರಿ ಇಲ್ಲಿ ಕಬಾಬ್ ತಿನ್ನಕತ್ತಾರ, ಓಪನ್ ಐತಿ ತೊಗೊಳಕದಾಗ. ಆ್ಯಂಡ್ ಇಲ್ಲೇ ವಿದ್ಯಾಕಾಶಿ ಅನ್ನೋದಕ್ಕೆ ಎಲ್ಲ ಕಡೆಯಿಂದ ಹುಡುಗರು ಬಂದಿರ್ತಾರೆ ಓದಾಕಂತಂದು ಹೇಳಿ. ಇಷ್ಟೊತ್ತಿನಾಗ ಓದ್ಕೊಂಡು ಕುತ್ಕೊಂಡಿರ್ತಾರೆ, ಇಲ್ಲ ಲೈಬ್ರರಿಯಿಂದ ಹೋಗ್ತಿರ್ತಾರೆ. ಸೊ ಈ ಟೈಮ್ನಾಗ ನಿಮ್ಗೆ ಆಬ್ವಿಯಸ್ಲಿ 8 ಗಂಟೆಗೆ ಪಿ ಜಿ ಒಳಗೆ ಊಟ ಮಾಡಿರ್ತಾರೆ ಅಥವಾ ಮೆಸ್ನಾಗ ಊಟ ಮಾಡಿರ್ತಾರೆ. ಈ ಟೈಮ್ನಾಗ ಮತ್ತೆ ಹೊಟ್ಟೆ ಹಸಿತೈತಿ ಎಲ್ಲದಕ್ಕೂ. ಸೊ ಅದಕ್ಕಂತಂದು ಹೇಳಿ ನಮ್ಮಲ್ಲಿ ಸ್ಪೆಷಲ್ ರಾತ್ರಿ 1 ಗಂಟೆ 2 ಗಂಟೆ ತನಕ ಉಪ್ಪಿಟ್ಟು ಸಿಗುತ್ತೆ. ಕೋರ್ಟ್ ಸರ್ಕಲ್ನಾಗ ಸಿಗುತ್ತೆ. ಕೆಲವೊಂದು ಸಲ ಕೋರ್ಟ್ ಸರ್ಕಲ್, ಕೆಲವೊಂದು ಸಲ ಪೋಸ್ಟ್ ಆಫೀಸ್ ಹತ್ರ, ಕೆಲವೊಂದು ಸಲ ಬೇರೆ ಬೇರೆ ಜಾಗದಾಗ ನಿಂತ್ಕೊಂಡಿರ್ತಾನೆ. ಸೊ ಇವತ್ತೆಲ್ಲಿರ್ತಾನೆ ಗೊತ್ತಿಲ್ಲ. ಯೂಶ್ವಲಿ ಯಾವಾಗಲೂ ಕೋರ್ಟ್ ಸರ್ಕಲ್ನಾಗ ಇರ್ತಾನೆ. ಈಗಂತರೂ ಭಾಳ ಮಂದಿ ಆಗ್ಯಾರ ರಾತ್ರಿ ಉಪ್ಪಿಟ್ಟು ಮಾರೋರು ಧಾರವಾಡದಾಗ. 1 ಗಂಟೆ 2 ಗಂಟೆ ತನಕ ಸಿಗುತ್ತೆ ನಿಮಗೆ. ನಾವು ಮೊದ್ಲಕ್ಕೆ ಕಾಲೇಜ್ ಟೈಮ್ನಾಗಿಂದ ತಿನ್ನಾಕತ್ತಿರೋದು ರಶೀದ್ ಕಡೆ ತಿಂತಿದ್ವಿ. ಇವಾಗ ಮೋಣಿಗೊಬ್ಬ ರಶೀದ್ ಉಟ್ಕೊಂಡು ನಾನು. ಸೊ ಅವ್ನ ಟೇಸ್ಟ್ ಅಂತೂ ಯಾರೂ ಮಾಡೋಕ್ಕಾಗಲ್ಲ. ಬಟ್ ಏನು ಕಾಂಪಿಟೇಷನ್ ಅನ್ನೋದು ಇದ್ದೇ ಇರುತ್ತಲ್ಲ ರಾತ್ರಿ ಹೋಟೆಲ್ಗೂ. ಸೊ ಸ್ಟೂಡೆಂಟ್ಸಿಗೆ ಇಷ್ಟೊತ್ತಿನಾಗ ಊಟ ಸಿಗೋದು ದೊಡ್ಡ ಭಾಗ್ಯ. ಸೊ ಎಲ್ಲರೂ ಬರ್ತಾರೆ, ಆಲ್ಮೋಸ್ಟ್ ಕೋರ್ಟ್ ಸರ್ಕಲ್ನಾಗ ಇರ್ತಾರೆ. ನೋಡ್ರಿ ಇವತ್ತೆಲ್ಲಿ ಸಿಗ್ತಾರೆ ಅಂತಂದು ಹೇಳಿ. ಧಾರವಾಡದಾಗಂತೂ ಊಟಕ್ಕಂತೂ ಏನು ಕಡಿಮೆ ಇಲ್ಲ ಬಿಡ್ರಿ. ನೋಡೋಣ ಬರಲ್ಲ ಇವತ್ತರ ನಮ್ಮ ರಶೀದ್ ಭಯ್ಯ ಇಲ್ಲದನ ಒಂದು ಉಪ್ಪಿಟ್ಟು ತಿಂದು ಹೋಗೋಣ ಅಂತ ಬೇಕಾರೆ. ಸೊ ರಾತ್ರಿ ಟ್ರಾವೆಲ್ ಮಾಡೋರ್ಗು ಭಾಳ ಹೆಲ್ಪ್ ಆಗತ್ತೆ. ಇಲ್ಲದ ನೋಡ್ರಿ ಎಲ್ಲರೂ ನಾಯಿ ಸತಿ ನಿಂತ್ಕೊಂಡೈತಿ. ಹಾಂ,